ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ನಿಜವಾಗ್ಲೂ ಸಂಗೀತ ಲೋಕಕ್ಕೆ ವೆರಿ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಎಸ್, ಜಾನಕಿ ಅವರು ಇನ್ನಿಲ್ಲ ಅನ್ನುವಂಥದ್ದು ಈ ಕ್ಷಣದಲ್ಲಿ ಅವರ ಹೌದು. ಸಾಧನೆಗಳನ್ನ ಮೆಲುಕು ಹಾಕೋದಾದ್ರೆ ನನ್ಗೆ ಇನ್ನ ನಂಬಕ್ಕೆ ಆಗ್ತಾ ಇಲ್ಲ. ಹ್ಮ್ ಆಮ್, ಸಾಧನೆ ಅಂದ್ರೆ ಶಿ ಇಸ್ ದ ಮೋಸ್ಟ್ ವರ್ಸಟೈಲ್ ಸಿಂಗರ್. ಅವ್ರು ಹಾಡದೇ ಇರುವಂತ ಜಾನರೇ ಇಲ್ಲ. ಅಂಡ್ ಅವರ ಹಾಡುಗಳನ್ನೇ ಕೇಳಿ ಕೇಳಿ ಎಲ್ಲಾ ಸಿಂಗರ್ಸ್ ಅಟೆಂಪ್ಟ್ ಮಾಡಿ ಸಿಂಗರ್ ಆಗೋಕ್ಕೆ ಪ್ರಯತ್ನ ಪಡ್ತಾ ಇರುವಂತದ್ದು. ಹ್ಮ್ ಹ್ಮ್ ಕ್ಲಾಸಿಕಲ್ ಇಂದ ಹಿಡಿದು ಸೆನ್ಶಸ್ ಸಾಂಗ್ಸ್, ಆಮೇಲೆ ಚಿಕ್ಕ ಮಕ್ಕಳ ವಾಯ್ಸ್ ಅಲ್ಲಿ ಹಾಡುವಂತ ಒಂದು ಆ, ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ರು ಎಲ್ಲವನ್ನ. ಅವ್ರಿಗೆ ಅವರೇ ಸಾಟಿ. ಹೌದು. ಎನ್ಸೈಕ್ಲೋಪೀಡಿಯಾ ನಮ್ಗೆ. ಅಂದ್ರೆ ಫಿಲ್ಮ್ ಸಂಗೀತಕ್ಕೆ ಅವರೇ ಒಂದು ಡಿಕ್ಷನರಿ ಅಂತ ಹೇಳ್ಬೋದು. ಮೇಡಮ್, ನಿಮ್ದು ಮತ್ತು ಅವರ ಒಡನಾಟ ಯಾವ ರೀತಿ ಇತ್ತು? ಕೊನೆಯ ಭೇಟಿ ಯಾವಾಗ ಇತ್ತು ಅಂತ ನಿಮ್ದು? ಭೇಟಿ ಬಹಳ ವರ್ಷಗಳ ಹಿಂದೆ ಆಯ್ತು, ಹಂಸಲೇಖ ಸರ್ ಅವರ ಒಂದು ಕಾನ್ಸರ್ಟ್ ಅಲ್ಲಿ. ಹ್ಮ್ ಬಟ್ ನನ್ನ ಜೊತೆ ರೆಗ್ಯುಲರ್ ಆಗಿ ಮೆಸೇಜ್ ಮಾಡ್ತಾ ಇದ್ರು. ಹ್ಮ್ ಅವರ ಫೋಟೋಸ್ಗಳನ್ನ ಅವ್ರಿಗೆ ಅವ್ರ ಫೋಟೋನೇ ಎಡಿಟ್ ಮಾಡೋದು ಅದೆಲ್ಲ ಬಹಳ ಖುಷಿ ಕೊಡ್ತಾ ಇತ್ತು. ಹ್ಮ್ ಅವರ ಹಾಡಿಗೆ, ಅವರು ಕಂಪೋಸ್ ಮಾಡಿರುವಂತ ಕೃಷ್ಣನ ಹಾಡಿಗೆ ಹ್ಮ್ ಕೃಷ್ಣನ್ಗೂ ಅವ್ರದೇ ಮುಖ, ಹ್ಮ್ ಹಾಗೆ ಆ ಕೃಷ್ಣನ ಭಕ್ತೆಗೂ ಅವ್ರದೇ ಮುಖ, ಆ ತರ ಎಲ್ಲ ಎಡಿಟ್ ಮಾಡಿ ನೋಡು ಇದು ಹೇಗಿದೆ ನೋಡು ಅಂತೆಲ್ಲ ಕಳ್ಸೋರು. ಹ್ಮ್ 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 ಅಂಡ್ ನನ್ನ ಹತ್ರನೂ ಹಾಡು ಅಂತ ಹೇಳ್ತಾ ಇದ್ರು. ನಾನು ಹಾಡೋದನ್ನ ಕೇಳ್ತಾ ಇದ್ರು, ಅಪ್ರಿಶಿಯೇಟ್ ಮಾಡ್ತಾ ಇದ್ರು. ಹ್ಮ್ ನನ್ನ ಯಾವುದೇ ಹೊಸ ರಿಲೀಸ್ ನ ಅವ್ರ ಜೊತೆನೂ ಶೇರ್ ಮಾಡ್ತಾ ಇದ್ದೆ. ಚೆನ್ನಾಗಿದೆ ಕಂದ ಅಂತ ಹೇಳೋರು. ಹ್ಮ್ ಸಚ್ ಎ ಹ್ಯೂಜ್ ಲಾಸ್. ಬಟ್ ಈಗ ಇತ್ತೀಚೆಗೆ ಒಂದು ಕೆಲವು ತಿಂಗಳುಗಳಿಂದ ಅವರು ಮೆಸೇಜ್ ಮಾಡ್ತಾ ಇರ್ಲಿಲ್ಲ. ಹ್ಮ್ 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 ನಾನ್ ಮಾಡಿದ್ರು ರೆಸ್ಪಾಂಡ್ ಮಾಡ್ತಾ ಇರ್ಲಿಲ್ಲ. ಬಹುಶಃ ಅವ್ರಿಗೆ ಹುಷಾರಿರ್ಲಿಲ್ವೇನೋ, ನನಗೆ ಅದು ಗೊತ್ತಾಗ್ಲಿಲ್ಲ. ಹ್ಮ್ ಹ್ಮ್ ಬಟ್ ಲಾಸ್ಟ್ ಇಯರ್ ವರ್ಗುನು ಕಾನ್ಸ್ಟೆಂಟ್ ಟಚ್ ಅಲ್ಲಿ ಇದ್ವಿ ನಾವು. ಅಂದ್ರೆ ಅವರಿಗೆ ಹಿಂದೆ ಕೂಡ ಹೃದಯ ಸಂಬಂಧಿ ಕಾಯಿಲೆ ಇತ್ತಂತೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಇತ್ತ ನಿಮ್ಗೆ? ಹೇಗೆ? ಅದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಅವರು ಬಿದ್ದು ಏಟ್ ಮಾಡ್ಕೊಂಡಿದ್ದು ಎಲ್ಲ ನನ್ನ ಗಮನಕ್ಕೆ ಬಂದಿತ್ತು. ಮತ್ತೆ ಅವರ ಸ್ವಭಾವದ ಬಗ್ಗೆ ಈ ಹೊತ್ತಲ್ಲಿ ಮಾತನಾಡಿದರೆ ಹೇಗಿರ್ತಿದ್ರು ನಿಮ್ ಜೊತೆ ಎಲ್ಲ? ಅದಾದ್ಮೇಲೆ ಸಂಗೀತ ಲೋಕಕ್ಕೆ ಪುಟ್ ಪುಟ್ ಹೆಜ್ಜೆಯನ್ನು ಇಟ್ಕೊಂಡು ಬಂದಂಥವ್ರು ಸಾಕಷ್ಟು ಜನ ಇದ್ದಾರೆ. ಅವರಿಗೆ ಯಾವ ರೀತಿ ಮಾರ್ಗದರ್ಶನಗಳನ್ನ ಇವ್ರು ಕೊಡ್ತಿದ್ರು ಅಂತ? ಅಯ್ಯೋ, ಮೋಸ್ಟ್ ಹಂಬಲ್ ಪರ್ಸನಾಲಿಟಿ ಐ ಹ್ಯಾವ್ ಎವರ್ ಮೆಟ್. ಜಾನಕಿ ಅಮ್ಮ ಅಂದ್ರೆ ಸಂಗೀತ ಸರಸ್ವತಿ ಅಲ್ವಾ? ಆದ್ರೆ ಒಂದು ಚೂರು ಅಷ್ಟು ಹಾಡುಗಳ ಹಾಡಿದ್ದ ಬಗ್ಗೆ ಆಗ್ಲಿ, ಯಾವ್ದ್ರ ಬಗ್ಗೆನೂ ಅವ್ರಿಗೊಂದು ಏನೋ ಆ ಒಂದು ಅಹಂ ಆಗ್ಲಿ ಯಾವುದೂ ಇರ್ಲಿಲ್ಲ. ಬಹಳ ಡೌನ್ ಟು ಅರ್ತ್ ಆಗಿದ್ರು. ಎಲ್ಲಾರನ್ನ ಪ್ರೋತ್ಸಾಹದಿಂದ ಮಾತಾಡ್ಸೋರು. ಯಾರೇ ಸಿಂಗರ್ ಹೋಗ್ಲಿ ಅವ್ರನ್ನ ಹಾಡು ಅಂತ ಹೇಳಿ ಹಾಡಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಅವ್ರನ್ನ ಪ್ರೋತ್ಸಾಹಿಸಿ ಮಾತಾಡುವಂಥವ್ರು. ಅಂಡ್ ಐ ಡೋಂಟ್ ನೋ, ಸಚ್ ಅ ಸ್ವೀಟ್ ಲೇಡಿ. ನಿಜವಾಗ್ಲೂ ಸರಸ್ವತಿನೇ. ಹೌದು, ನಿಜವಾಗ್ಲೂ ಸಂಗೀತ ಲೋಕಕ್ಕೆ ಪದೇ ಪದೇ ಈ ರೀತಿಯ ಶಾಕಿಂಗ್ ನ್ಯೂಸ್ಗಳು. ಲಾಸ್ಟ್ ಟೈಮ್ ಆಶಾ ಭೋಸ್ಲೆ ಅವರ ನಿಧನದ ಸುದ್ದಿ, ಈಗ ಎಸ್ ಜಾನಕಿ ಅವರು, ಗಣ್ಯಾತಿ ಗಣ್ಯರು ಇವರೆಲ್ಲರೂ ಕೂಡ. ಈ ಸಂದರ್ಭದಲ್ಲಿ ಜಾನಕಿ ಅವರ ಯಾವ್ದಾದ್ರು ಒಂದೆರಡು ಹಾಡುಗಳನ್ನ ಹಾಡೋದಾದ್ರೆ? ಹಾಡುವಂತ ಸಂದರ್ಭ ಅಲ್ಲ, ಬಟ್ ನಾನು ಪ್ರತಿ ಕಾರ್ಯಕ್ರಮದಲ್ಲೂ ಅವ್ರ ಹಾಡಿಂದಾನೇ ನಾನು ಯೂಶುವಲಿ ಸ್ಟಾರ್ಟ್ ಮಾಡ್ತಾ ಇದ್ದೆ. ಅದನ್ನು ಮೊನ್ನೆ ಅಷ್ಟೇ ನಾನು ಅಮೆರಿಕಾಗ್ ಹೋಗಿ ಬಂದೆ. ಅಲ್ಲಿ ಜಾನಕಿ ಅಮ್ಮ ಅವ್ರದ್ದೇ ಒಂದು ಸೆಗ್ಮೆಂಟ್ ಇತ್ತು. ಬಹಳ ಎಂಜಾಯ್ ಮಾಡಿದ್ರು ಎಲ್ರು. ಸೊ ಶಿ ಸಚ್ ಅ ಲವ್ಲಿ ಲೇಡಿ. ಅವ್ರ ಹಾಡುಗಳನ್ನ ನಾವ್ ಎಲ್ಲಿ ಹಾಡಿದ್ರು ಅದು ನಮಗೆ ಗೆಲುವು ತಂದ್ಕೊಡುತ್ತೆ. ಆ ತರ ಅವರು ಹಾಡಿದ್ದಾರೆ ಆ ಹಾಡನ್ನ. ಅವರಷ್ಟು ನಾವು ಹಾಡದೇ ಇದ್ರು ಅವ್ರ ಹಾಡಿದ್ರೆ ಸಾಕು ನಮಗೂ ಗೆಲುವು. ಅವ್ರ ಜೊತೆ ಎಲ್ಲಾದ್ರೂ ಒಂದು ವೇದಿಕೆ ಹಂಚ್ಕೊಂಡಿದ್ರಾ ನೀವು? ಅಂದ್ರೆ ಅವ್ರ ಜೊತೆ ಹಾಡುವಂತ ಅವಕಾಶ ಸಿಕ್ಕಿತ್ತಾ? ಅದೇ ಬಹಳ ಹಿಂದೆ ಹಂಸಲೇಖ ಸರ್ ಅವರ ಒಂದು ಕಾನ್ಸರ್ಟ್ ಅಲ್ಲಿ ವೇದಿಕೆ ಹಂಚ್ಕೊಂಡಿದ್ದೆ. ಐ ಥಿಂಕ್ ಆಲ್ಮೋಸ್ಟ್ 10 years ago, 10-15 years ago. ಬಿಕಾಸ್ ಅವರು ಆಮೇಲೆ ಈಗ ಬಹಳಷ್ಟು ವರ್ಷಗಳಿಂದ ಹಾಡೋದು ನಿಲ್ಸ್ಬಿಟ್ಟಿದ್ರು, ಯಾವುದೇ ವೇದಿಕೆಗೆ ಬರ್ತಾ ಇರ್ಲಿಲ್ಲ. ಸೊ ಐ ಥಿಂಕ್ ಸಮ್ವೇರ್ ಅರೌಂಡ್ 2010 ಇರಬಹುದು, 10-15 ವರ್ಷ ಹಿಂದೆ. ಅಂದ್ರೆ 5 ವರ್ಷಗಳಿಂದ ಅವರು ಹಾಡನ್ನ ಹಾಡುವಂಥದ್ದು ನಿಲ್ಲಿಸಿದ್ರೆ ಅದಕ್ಕೆ ಏನಾದರೂ ಕಾರಣಗಳಿತ್ತ ಹೇಗೆ? ಅಥವಾ ಸಂಗೀತ ಲೋಕದಿಂದ ಈಗ ಸಾಕು ನನ್ನ ಜೀವನದಲ್ಲಿ ಹಾಡಿದ್ದು ಅಂತ ಹೇಳ್ಕೊಂಡು ಫುಲ್ ಸ್ಟಾಪ್ ಇಡೋಣ ಅಂತ ಇಟ್ಟಿರೋದಾ ಅಂತ? ಅವ್ರು ಹಾಗೆ ಹೇಳ್ತಾ ಇದ್ರು. ಅಂದ್ರೆ ಸಾಕಾಗಿದೆ, ವಯಸ್ಸಾಗಿದೆ ಅಂತ ಹೇಳೋರು.
ಎಲ್ಲೂ ಆಚೆ ಬರಕ್ಕೆ ಇಷ್ಟ ಇಲ್ಲ ಅಂತ. ಬಟ್ ಅವ್ರನ್ನ ಭೇಟಿ ಮಾಡಕ್ಕೆ ರೆಗ್ಯುಲರ್ ಆಗಿ ಫ್ಯಾನ್ಸ್ ಹೋಗ್ತಾ ಇದ್ರು ಅವ್ರ ಮನೆ ಹತ್ರ. ಆ, ಅವ್ರನ್ನೆಲ್ಲರನ್ನ ಚೆನ್ನಾಗಿ ಮಾತಾಡ್ಸೋರು. ಅವ್ರು ಹಾಡ್ತಾ ಇರ್ಲಿಲ್ಲ, ಬಟ್ ಬೇರೆ ಹೋಗೋರ್ನೆಲ್ಲ ಹಾಡಿಸ್ತಾ ಇದ್ರು. ಅಂದ್ರೆ ಐ ಥಿಂಕ್ ಗಾಯಕಿಯರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜೊತೆ ಅತಿ ಹೆಚ್ಚು ಗೀತೆಗಳಲ್ಲಿ ಇವರೇ ಅನ್ಸತ್ತೆ ಅಲ್ವಾ ಮೇಡಮ್ ಧ್ವನಿ ಆಗಿದ್ದು? ಹೌದು, ಬಹಳಷ್ಟು ಹಾಡುಗಳನ್ನ ಅವರು ಎಲ್ಲಾರ ಜೊತೆನೂ ಹಾಡಿದ್ದಾರೆ. ಅವರು ಎಲ್ಲಾರ ಜೊತೆನೂ ಹಾಡಿದ್ದಾರೆ. ಈ ಸಂದರ್ಭದಲ್ಲಿ ಅಂದ್ರೆ ನಿಮ್ಗೆ ರೋಲ್ ಮಾಡೆಲ್ ಅನ್ನೋಂಥವ್ರು ಸಂಗೀತ ಲೋಕದಲ್ಲಿ ಸಾಕಷ್ಟು ಜನ ಇರ್ತಾರೆ, ಅದ್ರಲ್ಲಿ ಇವರು ಕೂಡ ಒಬ್ರು. ಇವರಲ್ಲಿ ನಿಮ್ಗೆ ಇಷ್ಟ ಆದಂತಹ ಒಂದು ವಿಚಾರ ಯಾವುದು ಅಂತ, ಅಂದ್ರೆ ಇಂಥವ್ರಲ್ಲಿ ನನಗೆ ಇಂಥದ್ದು ವಿಚಾರ ಇಷ್ಟ ಆಗತ್ತೆ, ನಾನು ಅದನ್ನ ಅಡಾಪ್ಟ್ ಮಾಡ್ಕೊಳ್ತೀನಿ ಅಂತ ಹೇಳ್ತಿರ್ತಾರಲ್ಲ, ಸೊ ಹಂಗೆ ನಿಮ್ಗೆ ಅವರ ಡೌನ್ ಟು ಅರ್ತ್ ಪರ್ಸನಾಲಿಟಿ ಅಂಡ್ ತುಂಬಾ ತಮಾಷೆ ಆಗಿರ್ತಾರೆ. ವೆರಿ ಲೈಟ್ ಹಾರ್ಟೆಡ್. ಮತ್ತೆ ಸಂಗೀತದಲ್ಲಿ ಎಸ್ಪೆಷಲಿ ಗಾಯಕರಲ್ಲಿ ಒಂದು ಶಬ್ದದ ಸ್ಪಷ್ಟನೆ ಮತ್ತು ಆ ಒಂದು ಭಾಷೆಯ ಹಿಡಿತ ಅನ್ನುವಂಥದ್ದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಇವರ ಪ್ರತಿಯೊಂದು ಹಾಡು ಕೂಡ ತಮ್ಮ ಮಾತೃಭಾಷೆಯಲ್ಲೇ ಹಾಡ್ತಾ ಇದ್ದಾರೆ ಅನ್ನೋ ರೀತಿ ಇತ್ತಲ್ವಾ ಅಂತ? ಹೌದು, ನಾವ್ಯಾವತ್ತೂ ಅವರು ಕನ್ನಡದವರಲ್ಲ ಅಂತ ಅನ್ಕೊಂಡೇ ಇಲ್ಲ ಅಲ್ವಾ. ಆಮೇಲೆ ಕನ್ನಡದಲ್ಲೂ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾರೆ ಕೂಡ. ಹಾಡಿದ್ದು ಮಾತ್ರ ಅಲ್ಲ, ಮಾತು ಕೂಡ ಕನ್ನಡವನ್ನ ಕಲಿತು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಅವರ ಐ ಥಿಂಕ್ ಮಾತೃಭಾಷೆ ತೆಲುಗು ಇರಬಹುದು, ಬಟ್ ಆದರೂ ಕೂಡ ಕನ್ನಡದಲ್ಲಿ ಬಹಳ ಸ್ಪಷ್ಟತನ, ಅದರಲ್ಲೂ ಕೂಡ ಅವರ ವಿಚಾರವನ್ನು ಗಮನಿಸ್ತಾ ಹೋಗೋದಾದ್ರೆ ಅವರು ಕೆಲವೊಂದು ಹಾಡಿನಿಂದಲೇ ಆ ಸಿನಿಮಾ ಹಿಟ್ ಆಗಿದೆ ಅಂತಲೂ ಕೂಡ ಹೇಳಬಹುದಲ್ವಾ ಈ ಸಂದರ್ಭ? ಹೌದು ಹೌದು, ಖಂಡಿತ ಹೇಳ್ಬೋದು. ಹಾಗೆ ಎಲ್ಲಾ ಭಾಷೆಗಳಲ್ಲೂ ಏನೋ ಒಂದು ನೇಟಿವಿಟಿ ಇರ್ತಾ ಇತ್ತು. ಅದೇ ಭಾಷೆಯವರೇ ಅಂತ ಅನ್ನಿಸ್ತಾ ಇತ್ತು. ಹಿಂದಿಯ ಹಾಡುಗಳು ಕೂಡ ಬಹಳಷ್ಟು ಚೆನ್ನಾಗಿದೆ ಅವರು ಹಾಡಿರೋದು. ಬಹಳಷ್ಟು ಪಾಪ್ಯುಲರ್ ಸಾಂಗ್ಸ್ ಇನ್ ಹಿಂದಿ ಆಲ್ಸೋ, ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಮಾತ್ರ ಅಲ್ಲ. ಓಕೆ, ಈಗ ನಿಮ್ಮ ಕೊನೆಯ ಭೇಟಿಯ ಸಂದರ್ಭದಲ್ಲಿ ಅವ್ರು ಏನೆಲ್ಲ ಮಾತುಗಳನ್ನ ಆಡಿದ್ರು, ಅಥವಾ ಖುಷಿಯಾಗಿ ಬಬ್ಲಿ ಆಗಿದ್ರ ಹೇಗೆ ಅಂತ? ಕೊನೆಯ ಭೇಟಿ ಅಂದ್ರೆ ತುಂಬಾ ಇಂಟರಾಕ್ಟ್ ಮಾಡಕ್ ಆವಾಗ ಸಾಧ್ಯ ಆಗಿಲ್ಲ. ಬಟ್ ಅಪ್ಕೊಂಡು ತುಂಬಾ ಮುದ್ದು ಮಾಡಿ, ಅಂದ್ರೆ ನಿನ್ನ ತಾಯಿ ಅಂತನಾದ್ರು ಅನ್ಕೋ, ಅಜ್ಜಿ ಅಂತನಾದ್ರು ಅನ್ಕೋ ಅಂತೆಲ್ಲ ಮಾತಾಡ್ಸಿ, ದಟ್ ವಾಸ್ ವೆರಿ ಸ್ವೀಟ್ ಆಫ್ ಹರ್. ಈಗಿನ ಜನರೇಷನ್ ಅಲ್ಲಿ ಗಾಯಕರು ಒಂದು ಟ್ಯಾಬ್ ಇಟ್ಕೊಂಡು ಅಥವಾ ಒಂದು ಫೋನ್ ಇಟ್ಕೊಂಡು ಹಾಡ್ತಾರೆ, ಬಟ್ ಅವ್ರು ಹಂಗಲ್ಲ, ಪುಟಾಣಿ ಪುಸ್ತಕ ಹೌದು, ಐ ಥಿಂಕ್ ಅದು ಎಲ್ಲಾ ಕಡೆ ಕ್ಯಾರಿ ಮಾಡ್ತಿದ್ರು ಅನ್ಸತ್ತೆ ಅಲ್ವಾ, ಅವ್ರದ್ದು ಫೇವ್ರೆಟ್ ಬುಕ್ ಅನ್ಸತ್ತೆ ಅದು. ಹೌದು, ಆ ಪುಟಾಣಿ ಪುಸ್ತಕ, ಅದ್ರಲ್ಲಿ ಅದು ಹೇಗೆ ಓದ್ತಿದ್ರು. ಆಮೇಲೆ ಒಂಚೂರು ಮೂವ್ಮೆಂಟ್ ಇಲ್ದೆ ಅಷ್ಟು ಎಕ್ಸ್ಪ್ರೆಸಿವ್ ಆಗಿ ಹಾಡೋದು, ಒಂದ್ ಹುಬ್ಬು ಕೂಡ ಮೇಲೆ ಇರಲ್ಲ. ನಾವು ತುಂಬಾ ಹಾವಭಾವ ಇದ್ದು ಹಾಡ್ತೀವಿ, ಅವ್ರು ಅದು ಹೆಂಗೆ ಆತರ ಗೊತ್ತಿಲ್ಲ, ಅಷ್ಟು ಸ್ಟಿಲ್ ಆಗಿ ಅಷ್ಟು ಎಕ್ಸ್ಪ್ರೆಸಿವ್. ಹೌದು, ನಿಜವಾಗ್ಲೂ ಆ ಸ್ಟೇಜ್ ಅಂದ ತಕ್ಷಣ ಲೈಟಿಂಗ್ಸ್ ಗಳಿರತ್ತೆ, ಆದ್ರೂ ಕೂಡ ಪುಟಾಣಿ ಪುಸ್ತಕವನ್ನ ಹಿಡ್ಕೊಂಡು ಶಿಸ್ತುಬದ್ಧವಾಗಿ ನಿಂತ್ಕೊಂಡು ಹಾಡ್ದಂಥವ್ರು. ಐ ಥಿಂಕ್ ಅವರ ಜೀವನದಲ್ಲೂ ಕೂಡ ಅಷ್ಟೊಂದು ಕಲರ್ಫುಲ್ ಸೀರೆಗಳನ್ನ ಉಟ್ಟಂತವ್ರು ಅಲ್ಲ ಅನ್ಸತ್ತೆ, ಪ್ಲೇನ್ ವೈಟ್ ಸಿಂಪ್ಲಿಸಿಟಿಗೆ ಹೆಸರಾದಂತವ್ರಲ್ವಾ? ಹೌದು, ಮುಂಚೆ ಆದ್ರೂ ಸ್ವಲ್ಪ ಕಲರ್ಫುಲ್ ಬಹಳ ಹಿಂದೆ ಉಡೋರು, ಬಟ್ ಆಫ್ಟರ್ ಅ ಪಾಯಿಂಟ್ ತುಂಬಾ ಈ ಲೈಟ್ ಕಲರ್ಸ್ ಚೂಸ್ ಮಾಡ್ತಾ ಇದ್ರು. ಬಹಳ ಲಕ್ಷಣವಾದ ಮುಖ. ಹೌದು, ಅವರ ಹಳೆಯ ಚಿತ್ರಗಳನ್ನ ನೋಡಿದ್ರೆ ಎಷ್ಟು ಹೀರೋಯಿನ್ ಆಗ್ಬಹುದು, ಅಷ್ಟು ಪ್ರೀತಿ ಫೇಸ್ ಅವ್ರದ್ದು. ಅಂದ್ರೆ ಅವರ ಹಾಡುಗಳ ಗುಚ್ಛದಲ್ಲಿ ನಿಮ್ಗೆ ಇಷ್ಟ ಆಗಿರುವಂತಹ ಹಾಡು, ಅಯ್ಯೋ ಈ ಹಾಡನ್ನ ನಾನು ಇನ್ನು ಮುಂದೆ ಇಂಥದ್ದೇ ಹಾಡನ್ನ ನಾನು ಕೂಡ ಹಾಡಬೇಕು ಅಂತ ಕನಸನ್ನ ಹೊತ್ತಿದಂತಹ ಯಾವ್ದಾದ್ರು ಹಾಡು ಇದೆಯಾ ಮೇಡಮ್? ಅವರ ಪ್ರತಿಯೊಂದು ಹಾಡು ಅದ್ಭುತನೇ. ಅದ್ರಲ್ಲೂ ನಾನು ತುಂಬಾ ಹಾಡುವಂತ ಹಾಡು ನಗು ಎಂದಿದೆ, ಆಮೇಲೆ ನನ್ನೆದೆ ಕೋಗಿಲೆಯ, ಪ್ರತಿಯೊಂದು ಹಾಡುನು ಅದ್ಭುತನೇ. ಅದರಲ್ಲಿ ಇದು ನಾನು ಬಹಳಷ್ಟು ಹಾಡ್ತಾ ಇರ್ತೀನಿ. ಅಂಡ್ ನಗುವನೆನ ಜೊತೆಯಲ್ಲಿ, ಇದೆಲ್ಲ ನಮ್ಗೆ ಕನ್ನಡದ ಗಾಯಕಿಯರಿಗೆ ಇದೊಂಥರ ವೇದದ ತರ. ಆ ಸಾಂಗ್ಸ್ ಇಲ್ಲದೆ ನಮ್ಮ ಕಾರ್ಯಕ್ರಮಗಳು ಮುಗಿಯೋದು ಇಲ್ಲ. ಸಾಕಷ್ಟು ಹಾಡುಗಳನ್ನ ಹಾಡಿದ್ದಾರೆ, 50,000ಕ್ಕೂ ಹೆಚ್ಚು ಹಾಡುಗಳನ್ನ ಹಾಡಿದವರು, ರಾಷ್ಟ್ರಪತಿಗಳ ಕೈಯಲ್ಲಿ ಈ ಒಂದು ಪ್ರಶಸ್ತಿಗಳನ್ನ ಪಡೆದಂತವರು. ಥ್ಯಾಂಕ್ ಯು ಅನುರಾಧ ಭಟ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು. ಅವ್ರ ಬಗ್ಗೆ ಮಾತಾಡೋಷ್ಟು ಅರ್ಹತೆ ನನಗಿಲ್ಲ ಅನ್ಸುತ್ತೆ, ಆದ್ರೂ ನನಗೊಂದು ಅವಕಾಶ ನೀಡಿದ್ದಕ್ಕೆ
ಥ್ಯಾಂಕ್ ಯು ಮೇಡಮ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.